ಗೆಳೆಯ ಇನ್ಮೇಲೆ ನಾನೇ ಕಿಂಗ್, ಬೆಂಗಳೂರು ನಂದೇ ಕಣೋ ವಿಶ್ವ. ನನ್ ಪ್ಲಾನ್ ಸಕ್ಸಸ್ ಆಗೋಯ್ತು ನೋಡು, ಹೇಗಿದ್ದವ್ರು ಹೇಗಾಗ್ಬಿಟ್ವಿ. ಇನ್ಮೇಲೆ ನಿಂಗೆ ಯಾವ ಟೆನ್ಷನ್ ತೊಂದ್ರೆ ಏನು ಕೊಡಲ್ಲ. ನಂದಿ ನೀನ್ ಕರ್ಕೊಂಡು ಊರ್ ಕೊಟ್ಟೋಗು, ಒಂದ್ ದೊಡ್ಡ ಗ್ಯಾರೇಜ್ ಹಾಕೊಡ್ತೀನಿ, ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಡು. ಅಣ್ಣನ್ ಯಾಕೆ ಎತ್ತದೆ? ಏನು? ಅಣ್ಣನ್ ಯಾಕೆ ಸಾಯಿಸ್ದೆ? ಅವನೇ ನಿನ್ ಸ್ವಂತ ಅಣ್ಣನ? ಅವನ್ಗಿಂತ ಹೆಚ್ಚು. ಒಳ್ಳೆ ಕತೆ ಮಗ ನಿಂದು. ಅವನೇ ನಿಮ್ಮ ಅಪ್ಪನ, ಚಿಕ್ಕಪ್ಪನ, ದೊಡ್ಡಪ್ಪನ? ಎಲ್ಲ. ಈ ದಿಕ್ಕು ದೆಸೆ ಇಲ್ದಿರೋನ್ ಮದ್ವೆ ಮಾಡ್ಸೋದಿಕ್ಕೆ ಅಪ್ಪ ಚಿಕ್ಕಪ್ಪ ದೊಡ್ಡಪ್ಪ ಯಾಕೋ? ಪ್ರಾಣಕ್ ಪ್ರಾಣ ಅಂತ ತಿಳ್ಕೊಂಡಿದ್ ನೀನೇ ಬರ್ಲಿಲ್ಲ, ಅದನ್ನ ಅವ್ರು ಮಾಡ್ಸಿದ್ರು. ಅಂತ ದೊಡ್ಡ ಮನುಷ್ಯರು ಕಾಲ್ ಧೂಳ್ಗೂ ನಿನ್ ಸಮ ಇಲ್ಲ. ಅಂತವ್ರನ್ನ ಸಾಯಿಸಿ ನಿನ್ ಜೀವನದಲ್ಲಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನಗ್ ತಲೆ ಕೆಟ್ಟಿದೆ, ಬೇಡದಿರೋ ವಿಷಯಕ್ಕೆಲ್ಲ ಮಾತಿಗ್ ಮಾತ್ ಬೆಳ್ಸ್ಬೇಡ. ಹೋಗ್ಬಿಡೋ, ನಿನಗ್ ಸಮಾಧಾನ ಆದಾಗ ಸಿಗೋ, ಮಾತಾಡೋಣ. ಮಾತಾಡೋದಿಕ್ಕೆ ಏನೋ ಉಳಿಸ್ಕೊಂಡಿದ್ಯಾ? ಯಾವತ್ ಅಣ್ಣ ಕೊಟ್ಟು 1000 ರೂಪಾಯಿಲಿ ಅನ್ನ ತಿನ್ನೋ ಅವತ್ತೇ ದೇವ್ರಾಗೋದ್ರವ್ರು. ಆದ್ರೆ ನೀನು ಆ ದೇವ್ರ ಜೀವನೇ ತೆಗೆದು ಬಿಟ್ಟಿಯಲ್ಲೋ. ನೋಡು, ನೀನ್ ಏನೇನ್ ಅನ್ಕೊಂಡಿದ್ಯೋ ಅದ್ ಯಾವ್ದು ನಡೆಯಲ್ಲ. ಭಯಂಕರವಾಗಿ ಬೆಳಿಬೇಕು ಅನ್ಕೊಂಡಿದ್ಯಲ್ಲ, ಈ ದಾರಿಲಿ ನೀನ್ ಒಂದೇ ಒಂದ್ ಹೆಜ್ಜೆ ಇಟ್ರು ಕಾಲ್ ಕತ್ತರಿಸಿ ಹಾಕ್ಬಿಡ್ತೀನಿ. ಜಯಣ್ಣ ಸತ್ತಿಲ್ಲ, ಇನ್ನು ಬದುಕಿದಾನೆ.